ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಗನ ರಾಜು ವ್ಲಾಗ್. ಫ್ರೆಂಡ್ಸ್, ಪಪ್ಪಾಯ ಹಣ್ಣು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಾಮಾನ್ಯವಾಗಿ ಸುಲಭವಾಗಿ ಸಿಗುವಂತಹ ಹಣ್ಣುಗಳಲ್ಲಿ ಪಪ್ಪಾಯ ಕೂಡ ಒಂದು. ಪಪ್ಪಾಯ ಬಾಯಿ ರುಚಿ ಮಾತ್ರ ಅಲ್ಲ, ಅನೇಕ ಔಷಧಿ ಗುಣಗಳನ್ನ ಕೂಡ ಹೊಂದಿದೆ. ಆದರೆ ಪಪ್ಪಾಯ ಮರದ ಇನ್ನೊಂದು ಭಾಗ ಕೂಡ ಅನೇಕ ಔಷಧಿ ಗುಣಗಳನ್ನ ಹೊಂದಿದ್ದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಅವಶ್ಯಕವಾಗಿದೆ. ಅದೇನು ಅಂತ ತಿಳ್ಕೊಳ್ಳೋ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಫ್ರೆಂಡ್ಸ್, ಪಪ್ಪಾಯ ಹಣ್ಣಿನಲ್ಲಿರುವಂತಹ ಅನೇಕ ಪೋಷಕಾಂಶಗಳು, ಅಧಿಕವಾದ ಪೋಷಕಾಂಶಗಳು ಪಪ್ಪಾಯ ಎಲೆಗಳಲ್ಲಿದೆ. ಪಪ್ಪಾಯ ಎಲೆಗಳನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಅನೇಕ ಲಾಭಗಳಿದೆ. ಅದರಲ್ಲಿ ಮೊದಲನೇದಾಗಿ ಡೆಂಗ್ಯೂ ಜ್ವರಕ್ಕೆ ಈ ಪಪ್ಪಾಯ ರಾಮಬಾಣ ಅಂತಾನೆ ಹೇಳ್ಬೋದು. ಪಪ್ಪಾಯ ಎಲೆಗಳ ರಸಗಳನ್ನ ಕುಡಿಯೋದ್ರಿಂದ ಡೆಂಗ್ಯೂ ಜ್ವರದ ಸಮಯದಲ್ಲಿ ಬರುವಂತಹ ಜ್ವರ, ಸುಸ್ತು, ತಲೆನೋವು, ವಾಕರಿಕೆ ಅಂತ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಅದು ಅಲ್ಲದೆ ಡೆಂಗ್ಯೂ ಜ್ವರ ಬಂದಾಗ ರೋಗಿಗಳಲ್ಲಿ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಜೀವಹಾನಿ ಕೂಡ ಆಗಬಹುದು. 2-3 ಅಧ್ಯಯನಗಳನ್ನ ನಡೆಸಿದ ನಂತರ ಡೆಂಗ್ಯೂ ರೋಗಗಳಿಗೆ ಪಪ್ಪಾಯ ರಸವನ್ನು ಕುಡಿಸ್ತಾರೆ. ಅದಾದ ನಂತರ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಹೆಚ್ಚಾಗಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ಅಧ್ಯಯನದ ವರದಿಗಳ ಪ್ರಕಾರ ಡೆಂಗ್ಯೂ ಜ್ವರಕ್ಕೆ ಪಪ್ಪಾಯ ಎಲೆಯ ರಸ ಒಂದು ರಾಮಬಾಣ ಅಂತಾನೆ ಹೇಳಬಹುದು. ಹಾಗೆ ಮಲೇರಿಯಾ, ಚಿಕನ್ ಗುನ್ಯಾ ಇನ್ನೂ ಅನೇಕ ಸಾಂಕ್ರಾಮಿಕ ರೋಗಗಳಿಗೂ ಕೂಡ ಈ ಎಲೆಯ ರಸ ತುಂಬಾನೇ ಉಪಯೋಗ ಅಂತ ಹೇಳಬಹುದು. ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಯಾಕಂದ್ರೆ ಪಪ್ಪಾಯ ಎಲೆಗಳಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿದೆ. ಇದರಿಂದ ಬಿಳಿ ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಹಾಗೆಯೇ ನಮ್ಮ ದೇಹ ಸೋಂಕುಗಳ ವಿರುದ್ಧ ಹೋರಾಡಕ್ಕೆ ಕೂಡ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ಜೀರ್ಣಕ್ರಿಯೆಗೂ ಕೂಡ ಈ ಪಪ್ಪಾಯ ಎಲೆಯ ರಸ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಹೊಟ್ಟೆ ಸಮಸ್ಯೆಗಳಾದ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ಅಜೀರ್ಣ, ಗ್ಯಾಸ್ಟ್ರಿಕ್ಕು ಇಂಥ ಸಮಸ್ಯೆಗಳನ್ನ ಕೂಡ ಇದರಿಂದ ಬಗೆಹರಿಸ್ಕೊಳ್ಬಹುದು. ಉರಿಯೂತ ಸಮಸ್ಯೆ ಇರೋರು ಅಥವಾ ಸಂಧಿವಾತ, ಅಸ್ತಮ, ಕೀಲು ನೋವು, ಸ್ನಾಯು ನೋವು ಸಮಸ್ಯೆಗಳು ಇರೋವಂಥವ್ರಿಗೂ ಕೂಡ ಈ ಎಲೆಯ ರಸ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ಹಾಗೆ ಲಿವರ್ ಆರೋಗ್ಯಕ್ಕೆ ಇದು ಬಹುಮುಖ್ಯವಾಗಿ ತುಂಬಾನೇ ಒಳ್ಳೆಯದು. ಜೊತೆಗೆ ಮೊಡವೆ ಕಲೆಗಳು, ಕೂದಲುದ್ರೋದು, ತಲೆ ಹೊಟ್ಟು ನಿವಾರಣೆ ಮಾಡುವಂಥ ಇನ್ನು ಅನೇಕ ಸಮಸ್ಯೆಗಳಿಗೆ ಪಪ್ಪಾಯ ಎಲೆಯ ರಸ ತುಂಬಾನೇ ಒಳ್ಳೆಯದು. ಜೊತೆಗೆ ದೇಹದಲ್ಲಿ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ, ಇನ್ಸುಲಿನ್ ಹಾರ್ಮೋನ್ಗಳನ್ನ ಹೆಚ್ಚಿಸುತ್ತೆ. ಹಾಗೆ BP, ಶುಗರ್ ಇರುವಂಥವ್ರು ಅಥವಾ ದೇಹದ ತೂಕ ಹೆಚ್ಚಾಗಿರುವಂಥವ್ರು, ಕಿಡ್ನಿ ಸಮಸ್ಯೆ ಇರೋರು ಕೂಡ ಇದನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗೆಯೇ ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಎಲ್ಲ ರೀತಿಯ ಕ್ಯಾನ್ಸರ್ ಸಮಸ್ಯೆಗಳಿಗೆ ಈ ಪಪ್ಪಾಯ ಎಲೆಯ ರಸ ತುಂಬಾನೇ ಒಳ್ಳೆಯದು. ಇದರಲ್ಲಿ ಅಸಿಟೋಜೆನಿಕ್ ಅನ್ನೋ ಅಂಶ ಇರೋದ್ರಿಂದ ಇದು ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಡುತ್ತೆ. ಹಾಗೆ ಮಹಿಳೆಯರಲ್ಲಿ ಕಾಣುವಂತಹ ಋತುಚಕ್ರ ಸಮಸ್ಯೆ, ಹಾರ್ಮೋನ್ ಸಮಸ್ಯೆಗಳಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಪಪ್ಪಾಯಿ ಎಲೆಗಳನ್ನ ಯಾವ ರೀತಿ ಬಳಸಬೇಕು, ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು ಅನ್ನೋದಾದರೆ, ಎಲೆಗಳನ್ನ ನೀಟಾಗಿ ತೊಳೆದು ನೀರಿನಲ್ಲಿ ಒಂದು 10 ನಿಮಿಷ ಕುದಿಸಿ ಅದನ್ನು ಸೋಸ್ಕೊಂಡು ನೀವು ಟೀ ರೀತಿ ಕುಡಿಬಹುದು. ಅದಕ್ಕೆ ಜೇನುತುಪ್ಪ, ನಿಂಬೆ ರಸ ಹಾಕಿ ಕೂಡ ಕುಡಿಬಹುದು. ಅಥವಾ ಎಲೆಗಳನ್ನ ತಗೊಂಡು ಅದನ್ನು ಸಲಾಡ್ ರೀತಿ ಕೂಡ ಮಾಡಿ ತಿನ್ನಬಹುದು. ಇಲ್ಲ ಅಂತಂದರೆ ಅದನ್ನು ನೀಟಾಗಿ ರುಬ್ಬಿ ಅದನ್ನು ಪೇಸ್ಟ್ ಥರ ಮಾಡಿ ಅದನ್ನು ಕೂಡ ನೀವು ತಿನ್ನಬಹುದು. ಸೊ ಇದು ಹೆಚ್ಚು ಆರೋಗ್ಯ ಇದೆ ಅಂತ ಹೇಳಿ ಹೆಚ್ಚಾಗಿ ತಿನ್ನೋ ಹಾಗಿಲ್ಲ. ಇದನ್ನು ವಾರದಲ್ಲಿ 3 ಬಾರಿ 1 ಕಪ್ ಅಷ್ಟು ಅದನ್ನು ಕುಡಿದ್ರೆ ಸಾಕಾಗತ್ತೆ. ಫ್ರೆಂಡ್ಸ್, ನೀವು ನೋಡಿರ್ಬೋದು ಮಾರ್ಕೆಟಲ್ಲಿ ಪಪ್ಪಾಯ ಹಣ್ಣಿನ ಎಲೆಗಳ ಸಿರಪ್ಗಳೇ ಸಾಕಷ್ಟು ಸಿಗುತ್ತೆ ನಿಮಗೆ. ಹಾಗೆ ಅದರ ಟ್ಯಾಬ್ಲೆಟ್ಸ್ಗಳು ಸಿಗುತ್ತೆ. ಇನ್ನು ಅನೇಕ ಪ್ರಾಡಕ್ಟ್ಗಳು ಪಪ್ಪಾಯ ಎಲೆಗಳಿಂದ ಮಾಡಿರೋದು ನಿಮಗೆ ಸಿಗುತ್ತೆ. ಸೊ ನೀವೇ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನೂ ಆರೋಗ್ಯ ವೃದ್ಧಿಯಾಗುತ್ತೆ. ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ರೀತಿ ಡಿಫ್ರೆಂಟ್ ಹೆಲ್ತ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.